From the following information, calculate value of equity shares of following companies. There are two companies, company V and company K, and they given the particulars. Preference shares of rupees 100 each. For company V, 1 lakh rupees, company K 70,000, 10,000 equity shares of rupees 10 each. That is, company V is 1 lakh, company K dash 2,000 equity shares of rupees 10 each. That company K is 20,000. Total assets they given in the question 3,90,000 for company V, 1,80,000 for company K. External liabilities also they given 1,20,000 for V company, company K is 50,000. So ಈ ಕ್ವಶನ್ ಬಂದು 5 ಮಾರ್ಕ್ಸ್ ಕೇಳಿದ್ದಾರೆ ಆಗಸ್ಟ್ ಸೆಪ್ಟೆಂಬರ್ 2024 ಅಲ್ಲಿ. ಸೊ ಏನು ಕ್ಯಾಲ್ಕುಲೇಟ್ ಮಾಡಂದ್ರೆ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಆಫ್ ದ ಕಂಪನಿ. ಸೊ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಕಂಪನಿ ಬರಬೇಕಾಗಿತ್ತಂದ್ರೆ ನಮಗೆ ನೆಟ್ ಅಸೆಟ್ಸ್ ಅವೈಲೇಬಲ್ ಎಷ್ಟು ಅಂತ ತೆಗಿಬೇಕು. ಸೊ ನೆಕ್ಸ್ಟ್ ಅದೇ ರೀತಿ ಬರಬೇಕಾಗುತ್ತೆ. ಸೊ ದ್ಯಾಟ್ ನೆಟ್ ಅಸೆಟ್ ಬರಬೇಕಾಗಿತ್ತಂದ್ರೆ ದೇರ್ ಈಸ್ ಅ ಫಾರ್ಮ್ಯಾಟ್. ಏನಪ್ಪ ಅಂತಂದ್ರೆ ಇಲ್ಲಿ ಸೊಲ್ಯೂಷನ್ ಮಾಡಿ ನೋಡಿರಿ. ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ಪರ್ಟಿಕ್ಯುಲರ್ಸ್, ದೆನ್ ಕಂಪನಿ ವಿ ಆ್ಯಂಡ್ ಕಂಪನಿ ಕೆ. ಇಲ್ಲೇನು ಮಾಡಬೇಕು, ಟೋಟಲ್ ಅಸೆಟ್ಸ್ ಕೊಟ್ಟಿದ್ದಾರೆ ನೋಡೋದು. ಕ್ವಶನ್ ಒಳಗೆ ಟೋಟಲ್ ಅಸೆಟ್ಸ್ ಕೊಟ್ಟಾರೆ 3,90,000 ಫಾರ್ ಕಂಪನಿ ವಿ, 1,80,000 ಫಾರ್ ಕಂಪನಿ ಕೆ. ಸೊ ಟೋಟಲ್ ಅಸೆಟ್ಸ್ ಕಂಪನಿ ವಿ ಇಸ್ 3,90,000, ಕಂಪನಿ ಕೆ 1,80,000. ಸೊ ಇದರಲ್ಲಿ ಲಯಬಿಲಿಟೀಸನ್ನು ಕಳಿತೀವಿ. ಎಕ್ಸ್ಟರ್ನಲ್ ಲಯಬಿಲಿಟೀಸ್ 1,20,000 ಫಾರ್ ವಿ ಐತಿ, 50,000 ಫಾರ್ ಕೆ ಐತಿ. ಲೆಕ್ಸ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್ 3,90,000 ಒಳಗೆ 1,20,000 ಮೈನಸ್ ಮಾಡೋವಂಥದ್ದು, 1,80,000 ಒಳಗೆ 50 ಮೈನಸ್ ಮಾಡೋದು. ಸೊ 3,90,000 ಒಳಗೆ 1,20,000 ಮೈನಸ್ ಮಾಡಿದ್ರೆ 2,70,000 ನೆಟ್ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ 1,80,000 50,000 ಲೆಸ್ ಮಾಡಿದರೆ 1,30,000 ನೆಟ್ ವ್ಯಾಲ್ಯೂ ಬರುತ್ತೆ. ಸೊ ಇದರಲ್ಲಿ ನಾವು ಏನು ಮಾಡ್ಬೇಕಂದ್ರೆ ನಾವು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡೋದ್ರಿಂದ, ಸೊ ಕ್ವಶನಲ್ಲಿ ಟೋಟಲ್ ಅಸೆಟ್ಸ್ ತೊಗೊಂಡಿವಿ, ಎಕ್ಸ್ಟರ್ನಲ್ ನಮಗೆ ಇಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ. ಅದು ನೆಕ್ಸ್ಟ್ ತೊಗೊಂಥದ್ದು ಫಾರ್ಮುಲಾದಾಗ. ನೆಕ್ಸ್ಟ್ ಇರೋದು ಉಳಿದದ್ದು ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ನಾವು ಲೆಸ್ ಮಾಡ್ತೀವಿ ಇದ್ರಾಗ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಕಂಪನಿ ವಿದು ಸೊ ಟೋಟಲ್ ಏನು ಮಾಡ್ಯಾರ ಇಲ್ಲಿ, ಕಂಪ್ನಿ ಶೇರ್ 1 lakh rupees 70,000 ಅಂತ ಕೊಟ್ಟಾರ. ನಂಬರ್ ಆಫ್ ಶೇರ್ಸ್ ಅಂತ ಕೊಟ್ಟಿಲ್ಲ. ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 100 ಈಚ್ ಅಂತ ಕೊಟ್ಟಾನ. ಸೊ ಇಲ್ಲಿ ಕೊಟ್ಟದು 1 lakh ಮೇಲೆ ಡಿವೈಡೆಡ್ ಬೈ 100 ಮಾಡಿದ್ರೆ 1 lakh ಡಿವೈಡೆಡ್ ಬೈ 100 ಮಾಡಿದರೆ ನಮ್ಗೆ ಏನು ಸಿಗುತ್ತೆ, 1,000 ಶೇರ್ಸ್. ಅಂದರೆ ಅದು ಪ್ರಿಫರೆನ್ಸ್ ಶೇರ್ಸ್. ಕಂಪನಿ ವಿದು 1,000 ಶೇರ್ಸ್ ಆಫ್ rupees 100 ಈಚ್, ದಟ್ ಈಸ್ 1 lakh. ಆಲ್ರೆಡಿ ದೇ ಗಿವನ್ ಇನ್ ದ ಕ್ವಶನ್ 1 lakh. ಅದೇ ರೀತಿ ಕಂಪ್ನಿ ಕೆದು ಶೇರ್ಸ್ ಎಷ್ಟಪ್ಪ ಅಂದ್ರೆ 70,000 ಕೊಟ್ಟಿರು. 70,000 ಡಿವೈಡೆಡ್ ಬೈ 100 ಮಾಡಿದ್ರೆ 700. ಸೊ ದಟ್ ಈಸ್ 70,000. ನೆಟ್ ವ್ಯಾಲ್ಯೂ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಲೆಸ್ ಮಾಡೋದು. 2,70,000 1 lakh ಹೋದ್ರೆ 1,70,000, 1,30,000 70 ಕಳೆದ್ರೆ 60,000 ಬಂತು. ಸೊ ಬರುವಂಥ ವ್ಯಾಲ್ಯೂಗೆ ನಾವೇನಂತೀವಿ, ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಈಗ ನಮ್ಗೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬೇಕು. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಕೊಡಬೇಕಾಗಿತ್ತಂದ್ರೆ ಸೊ ಇಲ್ಲಿ ಕೊಟ್ಟಾರ 10,000 ಇಕ್ವಿಟಿ ಶೇರ್ಸ್ ಆಫ್ rupees 10 ಈಚ್, 2,000 ಇಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಂತ ವ್ಯಾಲ್ಯೂ ಕೊಟ್ಟ. ನಮ್ಗೆ ಶೇರ್ಸ್ ಅಷ್ಟೇ ಬೇಕಾ. ಈಗ ಫಸ್ಟ್ ಕಂಪನಿ ಕೆದು ವಿದು 10,000 ಶೇರ್ಸು, ಕೆದು 2,000 ಶೇರ್ಸು. ಸೊ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 10,000 ಶೇರ್ಸ್ ಆ್ಯಂಡ್ 2,000 ಶೇರ್ಸ್. ಈಗ ಫಾರ್ಮುಲಾ ಹಾಕುವಂಥದ್ದು ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ನಮ್ಮ ಫೈಂಡ್ ಔಟ್ ಮಾಡಂದಾರ. ಸೊ ಈಕ್ವಲ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸು ಕಂಪನಿ ವಿದು 1,70,000 ಶೇರ್ಸು, 10,000 rupees 17 ಪರ್ ಶೇರ್ ಆಗುತ್ತೆ. ಅದೇ ರೀತಿ ಕಂಪನಿ ಕೆದು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ಸ್ 60,000 ಡಿವೈಡೆಡ್ ಬೈ 2,000 ಶೇರ್ಸ್ ಬರುವಂಥ 30 rupees ಪರ್ ಶೇರ್ ಆಗುತ್ತೆ. ಈ ರೀತಿ ನಾವೇನು ಮಾಡ್ತೀವಿ, ವ್ಯಾಲ್ಯೂ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡುವಂಥದ್ದು.